ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದಿಂದ ಮನಕಲಕುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ದಲಿತ ಸಮುದಾಯದ ಮಹಿಳೆಯಾದ ಸುನಂದಾ ದೊಡ್ಡಮನಿ ಅವರ ಮೇಲೆ ಸರ್ಕಾರಿ ಅಧಿಕಾರಿಗಳೇ ಅನ್ಯಾಯ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮಟ್ಟಿಹಾಳ ಗ್ರಾಮಕ್ಕೆ ಕೋಲಾರ ತಾಲೂಕಿನ ತಹಸೀಲ್ದಾರ್, ಪಿಎಸ್ಐ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈ ಮೂವರು ಅಧಿಕಾರಿಗಳು ಏಕಾಏಕಿ ಬಂದು ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ದಲಿತ ಮಹಿಳೆಯ ಪತ್ರಾಸ್ ಶೆಡ್ಡನ್ನು ಕಿತ್ತು ಎಸೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ತೀವ್ರವಾಗಿ ಬೇಸರಗೊಂಡಿರುವ ದಲಿತ ಮಹಿಳೆ ಸುನಂದಾ ದೊಡ್ಡಮನಿಯವರು ತಮಗೆ ನಡೆದ ಅವಮಾನ ಮತ್ತು ಅನ್ಯಾಯದ ವಿರುದ್ಧ ಅದೇ ಸ್ಥಳದಲ್ಲಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆರೋಪ. ಈ ಕುರಿತು ಮಾತನಾಡಿರುವ ಸುನಂದಾ ದೊಡ್ಡಮನಿಯವರು, ನನಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ಹೋರಾಟಕ್ಕೆ ಬೆಂಬಲವಾಗಿ ಮಾತನಾಡಿರುವ ಆನಂದ ದೊಡ್ಡಮನಿ, ಬಸವನ ಬಾಗೇವಾಡಿ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಈ ಮಹಿಳೆಗೆ ನ್ಯಾಯ ಸಿಗದಿದ್ದರೆ ನಾನು ಎಣ್ಣೆ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ. ದಲಿತ ಮಹಿಳೆಯ ಕಣ್ಣೀರ ಕಥೆಗೆ ಸ್ಪಂದಿಸುವವರು ಯಾರು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಹೋರಾಟದಲ್ಲಿ ಸಮಾಜದ ಮುಖಂಡರಾದ ಹಾಗೂ ಸಾಮಾಜಿಕ ಹೋರಾಟಗಾರರು ಸಂಗಣ್ಣ ಇರಸೂರ, ಸಾಮಾಜಿಕ ಹೋರಾಟಗಾರರಾದ ಗೀತಾ ಶಾಸ್ತ್ರಿ ಚಲವಾದಿ, ನಾಗವ್ವ ಉಮೇಶ್ ಕಲ್ಲಪ್ಪ, ಪೂಜಾ ಸುರೇಶ್ ಚಲವಾದಿ ಸೇರಿದಂತೆ ಹಲವಾರು ಊರಿನ ದಲಿತ ಮುಖಂಡರು ಸ್ಥಳದಲ್ಲೇ ಉಪಸ್ಥಿತರಿದ್ದರು. ಬಸವನ ಬಾಗೇವಾಡಿ ವರದಿಗಾರರು ಶಿವಪುತ್ರ ವಡ್ಡರ. ಇನ್ನು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಫೋನ್ ಮುಂಜಾನೆ ಹಚ್ಚಿದಲ್ರಿ ಸರ್, ಎತ್ತಲಿಲ್ರಿ. ಹ್ಞೂ ರೀ. ಮತ್ತು ಅದೇ ರೀ, ನಮಗೆ ಲೈಟ್ ಏನು ಹಾಕಿ ಕೊಡ್ಬೇಡ ಅಂದಿದ್ರತ್ತ ರೀ. ಮತ್ತು ನೀವು ಹೇಳಿರತ್ತಲ್ರಿ ಸರ್ ಸಿಬ್ಬಂದಿಗಳಿಗೆ. ಯಾಕೆ ಭಾಗವಹಿಸ್ಬಾರ್ದ್ರಿ ಅಂದ್ರೆ ಇಲ್ಲಿ ನಾವು ಹೆಣ್ಣು ಮಕ್ಕಳು ಒಂದು ಸ್ಟ್ರೈಕ್ ಕತ್ತಲ್ನಾಗ ಮಾಡಾಕತ್ತೀವಿ, ಒಂದು ಲೈಟ್ ಹಾಕಿ ಕೊಡೋದಿತ್ತು ತಪ್ಪೇನ್ರಿ ಸರ್? ಆತು ಬಿಡ್ರಿ, ನಾವು ಕತ್ತಲ್ನಾಗಾದ್ರೂ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ಚಪ್ರ ಕಿತ್ತಾಕ ನಿಮ್ಗೆ ಅವಕಾಶ ಐತಿ, ನಮ್ಗೆ ಲೈಟ್ ಹಾಕಿ ಕೊಡಾಕ ನಿಮ್ಗೆ ಅವಕಾಶ ಇಲ್ಲ. ಹಂಗಲ್ರಿ ಸರ್, ಸಪೋರ್ಟ್ ಅಲ್ಲಿದು ಇವತ್ತು ಕರ್ನಾಟಕ ಕನ್ನಡ ಶಾಲೆದು ಇವತ್ತಲ್ಲಿ ಅಂಗನವಾಡಿ ಐತಿ, ಅಂತಲ್ಲಿ ಇವತ್ತು ಶೌಚಾಲಯ ಮಾಡ್ತೀವಿ. ಇದ್ರ ಬಳಿ ಬಂದು ಸಮತಾ ಭವನ್ ಮುಂದೆ ಸಂಡಸ್ ಮಾಡ್ತಾರ. ಇದು ಎಲ್ಲ ನಿಂದ್ರಿಸ್ಬೇಕಂತ ನಿಮ್ಗೆ ಯಾವಾಗಲೂ ಲೆಟ್ರ್ ಕೊಟ್ಕೋತಾನೆ ಬಂದೀನಿ ನಾ ಪಂಚಾಯತಿಗೆ. ಸರ್ಕಾರಿ ನೀವು ಈಗ ಬಂದಿರ್ಬೋದು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಅಷ್ಟೇ ಹೇಳ್ಬೇಕಿತ್ತು ತಹಸೀಲ್ದಾರ್ ಸಾಹೇಬ್ರ ಮುಂದೆ. ಮತ್ತೀಗ ನಾನು ಗರ್ ಸುರಿಸಿದೆ ರೀ, ಅಲ್ಲಿ ಸಂಡಸ್ ಮಾಡ್ತಾರೆ ಮಂದಿ ಹೊಲಸು ಮಾಡ್ತಾರತ್ತ ಗರ್ ಸುರಿಸಿದೆ. ಇವತ್ತು ಬರಾಬರ ಬಂದು ನಾ ಹಾಕಿದ ಗರ್ಸ್ ನೀವು ಸಾಫ್ ಮಾಡಿ ಹೋಗಿಬಿಟ್ರಿ. ಮತ್ತು ಇವತ್ತು ಅವ್ರಿಗೆ ಸಂಡಸ್ ಕುಂದ್ರಾಕ ಅನುಕೂಲ ಮಾಡಿ ಹೋಗಿರಿ. ಇವತ್ತು ಅದು ಸಾಲಿ ಬಾಜು ಸಾಲಿ ಗಿಲಾಯಿ ನಡೆದೈತೆ ಅಲ್ಲಿ, ನೀವು ಕೂತ ಇವತ್ತು ಅದನ್ನು ಸಫಾಯಿ ಮಾಡಿ ಹೋಗಿರಿ. ಅವ್ರಿಗೆ ಮಾತಾಡಿ ಅನುಕೂಲ ಮಾಡಿ ಕೊಟ್ಟು ಹೋದ್ರಿ. ಮುಂದೆ ನಿತ್ತ ಅದು ಮುಂದೆ ನಿಂತು ನಾನು ಶೆಡ್ ಕಿತ್ತುಗುದ್ರಿ. ಒಂದು ದಲಿತ ಹೆಣ್ಣು ಮಗಳು ಒಂದು ಅದು ಗೌಟನ್ದಾಗ ಹಾಕೊಂದಿನಿ ಅಂದ್ರೆ ಊರನ್ನ ಮತ್ತು ಇಡೀ ಊರಿಗೂ ತುಂಬ ಗೌಟನ್ ಐತಿ. ಅದು ಇನ್ಕ್ವೈರಿ ಮಾಡಿದ್ರಿ. ಅವ್ರ ಹಕ್ಕಪತ್ರ ಏನ್ರಿ ಅದಾವೇನ್ರಿ? ಇಲ್ಲ ಎಲ್ಲ ರೈತರು ನಮ್ಮೋದೋ ನಿಮ್ಮೋದೋ ಅಂದ್ರೆ ಅವ್ರು ಒಂದು ಮಾತ್ರ ನೀವು ಕೇಳಿದ್ರೇನು? ಇಲ್ರಿ, ನೀವು ಹೋರಾಟ ಮಾಡಕ್ಕೆ ನನಗೆ ಹೇಳ್ಬೇಡ್ರಿ. ನಾ ತಪ್ಪಾದಲ್ಲಿ ನಾ ಹೋರಾಟ ಮಾಡೇ ಮಾಡ್ತೀನಿ. ಮತ್ತು ನೀವು ಬಾಬಾ ಸಾಹೇಬ್ರ ಕಾನೂನದಿಂದ ನೌಕರಿ ಇಲ್ಲಿ ನಂದು ಕೇಳ್ರಿ, ಬಾಬಾ ಸಾಹೇಬ್ರ ಕಾನೂನದಿಂದ ನೀವು ಹೋರಾಟ ಮಾಡಕತ್ತೀರೋ ಏನು ನೀವೇ ಸಂವಿಧಾನ ಬರೆದು ಬಂದಿರೋ? ಹಾಂ, ನಾ ಏನು ತಪ್ಪು ಮಾತಾಡಿಲ್ಲಲ್ಲ. ಇವತ್ತು ಸಮತಾ ಭವನ್, ಅಂಬೇಡ್ಕರ್ ಸಮತಾ ಭವನ್ ಮುಂದೆ ಸ್ವಚ್ಛತೆ ಇಡ್ರಿ ಅಂದಿದ್ದು ತಪ್ಪ ನಂದು? ಹೇಳಿಲ್ಲ ನೀವು. ಅವ್ರು ಬರಲ್ಲ, ನೀವು ಬಂದಿರಿ. ನಾ ತಹಸೀಲ್ದಾರ್ ಸಾಹೇಬ್ರಿಗಾದ್ರೂ ಅಂಜಿಲ್ಲ. ನಾವು ಯಾರ ಆಸ್ತಿ ತುಡುಗು ಮಾಡಿಲ್ಲ. ಸರ್ಕಾರ ಆಸ್ತಿ ನಾವು ಸರ್ಕಾರ ಕೇಳಿವಿ. ಇವತ್ತು ಹೋಟಿನ ಹಾಕಿ ಶಿವಾನಂದ ಪಾಟೀಲ್ ಸಾಹೇಬ್ರಾದ್ರೂ ಬರಲಿ. ನಾವು ಹೋಟಿನ ಹಾಕಿ ಕೇಳಬೇಕಾದ್ರೆ ಬಾಬಾ ಸಾಹೇಬ್ರು ತಮ್ಮ 2 ಜೀವನ ಹಾಳು ಮಾಡ್ಯಾರ. ಅವ್ರ ಮಕ್ಕಳು ಸಾತ್ರ ಬಿ ಅವರು ಕನ್ನ ನೀರು ಪುಸ್ತಕ ಮ್ಯಾಗ ಬಿದ್ರು. ಇವತ್ತು ಅವ್ರು ಹೋಟಿನ ಹಕ್ಕ ಎಲ್ಲ ಕೊಡಬೇಕಾದ್ರೆ ಸಂವಿಧಾನ ಬರಲಿಲ್ಲ ಅಂದ್ರೆ ನೀವು ಎಲ್ಲಿ ತಗೋತಿದ್ರಿ ಹಕ್ಕ? ಅದು ನನಗೆ ಹೇಳ್ರಿ. ಯಾಕೆ ಮಾಡ್ರಿ? ಅವ್ರಿಗೆ ಅವಮಾನ ಆದವ್ರಿಗೆ ನಾ ಹರ್ಕರ ಬಲ್ ತಂದು ಹೊಡಿತೀನಿ. ಅವ್ರಿಗೆ ಅವಮಾನ ಮಾಡೋ ಕೆಲಸ ನಾವು ಮಾಡಂಗಿಲ್ಲ. ಇವತ್ತು ಅವ್ರ ರಕ್ತ ನನ್ನ ಮೈ ಮ್ಯಾಗ ಹರಿತೈತಿ, ನನ್ನ ಬಾಬಾ ಸಾಹೇಬ್ರ ರಕ್ತ ನನ್ನ ಮೈ ಮ್ಯಾಗ ಹರಿತೈತಿ. ಇವತ್ತು ಒಂದು ಧ್ವಜ ಹಾಕ್ತೀನಿ ನಾನು ಬಾಬಾ ಸಾಹೇಬ್ರದವ್ರು ಕಿತ್ತಿ ಬಿಸಾಡ್ತೀರಿ ಸರ್ಕಾರದವ್ರು ಅಂದ್ರೆ. ಸರ್ಕಾರದವ್ರು ಅವ್ರು ಸಂವಿಧಾನ ಬರಿಲಾರ್ದ ನೀವು ನೌಕರಿ ಮಾಡ್ತೀರೇನ? ಹಾಂ,
ಮತ್ತೆ ಮುಂದೆ ನಿಂತು ನಾ ಕಿತ್ತುತ್ತಾನ ನೀವು ಹೆಂಗೆ ಕಿತ್ತಿದ್ರಿ, ನಾ ಧ್ವಜ ತೆಗಿತಾನ ನೀವು ಹೆಂಗೆ ತೆಗೆದ್ರಿ, ಪಂಚಾಯತಿ ಸಿಬ್ಬಂದಿಗಳು ಬಂದು ಹೆಂಗೆ ತೆಗೆದ್ರಿ, ಇವತ್ತು ಅಲ್ಲಿ ಧ್ವಜ ಹಾಕಿದ್ದೆ ನಾನು. ಹೌದ್ರಿ ಸರ, ಮತ್ತು ಅವರೆಲ್ಲ ಇಲ್ಲಿ ಬೋಡಿ ಜನ ತಂದಿದ್ರು, ಅವನ್ನೆಲ್ಲ ಕಿತ್ತಾಕ ನೀವು ಅವ್ರಿಗೆ ಕೇಸ್ ಮಾಡ್ಬೇಕಿತ್ತಲ್ಲ. ನಾ ಮಾಡಂದಿನಿ, ಯಾಕೆ ಮಾಡಲಿಲ್ಲ ನೀವು? ಅವತ್ತು ಕುರುಬರ ಮಂದಿ ಅವರಲ್ಲಿ ಎಲ್ಲ ಹಾಕ್ಯಾರಂದು ಇದು ಮಾಡ್ಯಾರಿ. ನಿಂಗೂ ಹಳಜಾಳ ಅಂತೇಳಿ ಅವ್ರು ಗರಸ್ ಹೊಡಿಸಿದ್ರಿ ಈ ಕಡೆ ಲೈನ್. ಹೇಳತ್ತೀನಲ್ರಿ ನಾನು, ನೀವು ಮುಂದೆ ನಿಂತ ತೋರ್ಸಿನಿ ಬಟ್ ಮಾಡಿ. ಯಾರ್ದು ಕೊಟ್ರಿ? ನಾನು ಗರ್ಸ್ ಸಾಫ್ ಮಾಡಿ ಹೋಗಿರಿ, ಅವ್ರ ಗರ್ಸ್ ಇನ್ನ ಡಿಗ್ಲ ಹಂಗೈತಿ, ಅದನ್ನು ಟಿವಿ ನೆನಕ್ಕೆ ಹಾಕ್ತೀನಿ ಇವತ್ತು. ಯಾ ಗರ್ಸ ಹೆಂಗೆ ಹೇಳ್ತೀರಿ ಸರ? ಮುಂದೆ ನಿಂತು ನೋಡಿರಿ, ಮುಂದೆ ನಿಂತು ನೋಡಕ್ಕಾಗ್ಲಿ. ಇಲ್ಲಿ ತಗೋರಿ, ಇಲ್ಲಿ ನಮ್ಮ ಅಧ್ಯಕ್ಷರ ಕೈಯಾಗ ಕೊಡ್ತೀನಿ, ಮಾತಾಡ್ರಿ. ಸರ್ ನಮಸ್ಕಾರ ರೀ. ಸರ್ ನಾ ಸಂಗಪ್ಪ ಹೆಸರು ಅಂತ ಹೇಳ್ರಿ ಸರ, ಸಾಮಾಜಿಕ ಕಾರ್ಯಕರ್ತರು ರೀ. ಇಲ್ಲಿ ಸರ ಇದು ನಿಮ್ಮ ಗ್ರಾಮ ಠಾಣಾ ವ್ಯಾಪ್ತಿಯೊಳಗೆ ಬರ್ತೈತೆ ರೀ ಇದು. ಹ್ಞೂ ರೀ. ಇಲ್ಲ ಸರ್, ಹಂಗಲ್ರಿ. ಈಗ ಅವ್ರಿಗೆ ಯಾರು ನೋಟಿಸ್ ಗೀಸ್ ಕೊಟ್ಟಿರಿ ಅದಕ್ಕೆ ಕಿತ್ತ ಮೊದಲೇ? ಮತ್ತೆ ಹಂಗಂದ್ರೆ ಹಂಗೆ ಸರ, ಏಕಾಏಕಿ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ ಬುಲ್ಡೋಜರ್ ಅಡ್ವಾನ್ಸ್ ನೋಟಿಸ್ ಕೊಟ್ಟು ಮಾಡಿ ಅವ್ರಿಗೆ ತೆಗಿಯಕ್ಕೆ ಅವಕಾಶ ಕೊಡ್ಬೇಕಲ್ರಿ. ಈಗ ಬಿದ್ದಿ ಮ್ಯಾಗಿಲ್ಲ ಒಬ್ರು ದಲಿತ ಹೆಣ್ಮಗಳು ಹಿಂಗೆ ಕೂತಾರ್ರಿ ಹೋರಾಟ ಮಾಡ್ಕೊಂತ. ಹೆಂಗೆ ಸರ್ ಹಿಂಗದು? ಸರ ಕಾನೂನು ಚೌಕಟ್ನಾಗೆ ಕೂತಾರ್ರಿ ಅವ್ರು, ಇಲ್ಲಿ ಹೋರಾಟ ಕೂತಾರ. ಅದ್ರದಲ್ರಿ ಸರ್, ನೀವು ಕಾನೂನು ಚೌಕಟ್ನಾಗ ಮಾಡಿಲ್ಲಲ್ರಿ ಕೆಲಸ ಎಲ್ಲರೂ. ಈಗ ನೀವು ನೋಟಿಸ್ ಕೊಟ್ಟು ಕಿತ್ತಿದ್ರಿ ಅಂದ್ರೆ ಕಾನೂನು ಚೌಕಟ್ಟು ಆಗ್ತಿತ್ತು ಸರ್. ಮತ್ತು ನೀವು ಹೆಂಗೆ ಕಿತ್ತೀರಿ ಹಂಗೆ? ಈಗ ಅವ್ರು ಸರ್ ತಹಶೀಲ್ದಾರ್ ಸರ್ ಮುಂದಿದ್ರಲಿಕ್ಕೆ ಸರ, ಈಗೆಲ್ಲ ಗ್ರಾಮ ಠಾಣಾ ವ್ಯಾಪ್ತಿ ಒಳಗಿದ್ದವ್ರು ಇವೆಲ್ಲ ಎಷ್ಟದಾವ ಇದು ಜಮೀನು ಯಾವತ್ತು ಮನಿಗಳ್ರಿ, ಯಾರಿಗೆ ಹಕ್ಪತ್ರ ಇಲ್ಲ ಅಂತ ಸರ್. ಮತ್ತು ಅವನು ಕೆಡಿ ಹೋಗ್ಬೇಕಲ್ರಿ ತಹಶೀಲ್ದಾರ್, ನೀವು ಕೂಡಿ ಒಂದ ಕೆಡುವಿರಲ್ಲ. ಇಲ್ಲ ನೀವು ಬಂದಾಗಿಲ್ರಿ ಸರ. ಹಾಂ ರೀ ಸರ್, ಅವರು ಮೊದ್ಲಿಂದ ಇಲ್ಲಿ ತಿಪ್ಪಿ ಗಿಪ್ಪಿ ಒಕ್ಕೋತ ಸರ. ನೋಡ್ರಿ ಕ್ಲೀನ್ ಮಾಡಿಸಿರಿ, ನಾವು ಬೇಡಲ್ಲ, ಎಲ್ಲಾನೇ ಮಾಡಿಸಿರಲ್ಲ ಸರ್. ಇವ್ರದ್ದು ಒಂದ ಹೆಂಗ್ ಮಾಡಿಸಿರಿ ನೀವು ಕ್ಲೀನ್? ಅದು ಅಂಬೇಡ್ಕರ್ ಧ್ವಜನು ಕಿತ್ತೋಗಿದಿರಿ ಅಂತ್ರಿ ಅಂಬೇಡ್ಕರ್ದು. ಈಗ ಅವರು 2-3 ಸಲ ಯಾವಾಗ ಲೆಟರ್ನು ಕೊಟ್ಟಿರತ್ತೆ ಎಲ್ಲ ಸ್ವಚ್ಛತೆ ಮಾಡತ್ ಹೇಳಿ. ಗಮನಕ್ಕಿಲ್ಲ ಸರ್, ನೀವು ಚಾರ್ಜ್ ತಗೊಂಡ್ರೆ ಹಿಂದ್ ಕೊಟ್ಟು ಲೆಟರ್ ನೋಡ್ಬೇಕಲ್ರಿ. ಈಗ ಇದು ಸೆಡ್ ಹೊಡೋದು ಒಂದ ಗಮನಕ್ಕೆ ಬಂತ್ರಿ ಸರ್ ನಿಮ್ಗೆ? ಸರ್ ಈಗ ಕಣ್ಣಿಗೆ ಕಾಣವ ಎಲ್ಲ ಅದಾವ್ರಿ ಸರ್. ನಾವು ಸರ್ಕಾರ ಕೆಲ್ಸಕ್ಕೆ ತೊಂದರೆ ಮಾಡಲ್ಲ, ಅವು ಎಲ್ಲಾನು ಮಾಡಿರಲ್ರಿ ಸರ. ಈಗ ಇಲ್ಲಿ ಹೋರಾಟ ಕೂತಾರ ಸರ್ ಇವ್ರು, ಅವೆಲ್ಲ ಲೆಟರ್ ಅಂತ ಎಲ್ಲ ಇಟ್ಕೊಂಡಿಲ್ಲ. ಮತ್ತೆ ಇನ್ನ ನಿಮ್ಗೆ ನಿಮ್ಮ ಕೆಲಸ ನೀವು ಮಾಡ್ರಿ ಸರ, ಒಂದೇ ಮಾಡಿರಲ್ರಿ, ಎಲ್ಲ ಮಾಡಿ ಹೋಗ್ಬೇಕಲ್ರಿ ನೀವು. ಮತ್ತೆ ಇದ್ರದ್ದು ಕೋರ್ಟಿನ ಪ್ರೊಸೀಜರ್ ಮಾಡ್ಬೇಕಿಲ್ಲ ಸರ್, ನೀವು ನೋಟಿಸ್ ಕೊಡ್ಬೇಕಲ್ರಿ ಇದಕ್ಕೆ. ನಾನಾ ಮಾಡ್ತೀನಿ, ಅವ್ರೇನು ಮಾಡ್ಸಿಲ್ರಿ ಇಲ್ಲಿ. ಕ್ಲೀನ್ ಮಾಡ್ತಿದ್ರು ಅವರೇ ಹೆಣ್ಮಕ್ಳ ಮಾಡ್ತಾರಂತ ಸರ್ ಅದು ಕ್ಲೀನ್. ಸರ್ ಈಗ ನೀವು ಇಲ್ಲಿ ಪಂಚಾಯತ್ ಒಳಗೆ ಅದಿರಲ್ಲ ಸರ್? ಸರ್ ಮಂಗಳವಾರ ದಿವಸ ಬರ್ತೀವಿ ನೋಡ್ರಿ, ನೀವು ಕುಂಡ್ರಿ ನಡ್ಕೊಂಡು ನೋಡ್ಬೇಕು. ಆಯ್ತು ಸರ್. ಸರ್ ತಮ್ಮ ಹೆಸರು ಸರ್? ರಮೇಶ್ ನಡಿಗೆ. ರೈತರಿಗೆ ನಾವು ಹೋರಾಟ ಮಾಡ್ತೀವಿ. ಆ ಒಂದು ದಲಿತ ಒಂದು ಮಗಳ ಮನೆ ಹಾಕೊಂಡ್ರೆ ಕಿತ್ತಿ ಬಿಸಾಕ್ತಿರಿ ಅಂದ್ರೆ ನಮ್ಗೆ ಎಷ್ಟು ಕಟ್ಟಾಗಿರ್ಬೇಕು. ಇಡೀ ಊರ್ನ ನೇಯಿ ಒಳಗಿನ ರಕ್ತ ತಗೊಂಡು ನಿಮ್ಗೆ ಸಂವಿಧಾನ ಕೊಟ್ರ ಅಂತ ದಲಿತರಿಗೆ ನೀವು ತುಳಿತೀರಿ ಅಂದ್ರೆ ಅದಕ್ಕೆ ನಮಗೊಂದು ನ್ಯಾಯ ಕೊಡಿಸ್ಬೇಕು. ನಿಮ್ಮ ಸರ್ಕಾರ ನಿಂತು ನೀವು ಕಿತ್ತುಗಿತ್ತೀರ ಅಂದ್ರೆ ನಾವು ನಿಮಗೂ ಬೆಂಬಲ ಕೊಡಬೇಕು. ಅವ್ರಿಗೆ ಕೊಟ್ಟಿವಿ ನಾವು. ನಮ್ಮದಿಂದ ನಿಮ್ಗೆ ಏನಾರ ತೊಂದರೆ ಆಗಿದ್ರೆ ನಾನು ಜೀವನ ಇವತ್ತು ಹೊಡ್ಕೊಂಡು ಹೋಗ್ತೀನಿ ನಾನು. ಅದು ನಿಮ್ಮ ಸರ್ಕಾರಿ ಅಧಿಕಾರಿಗಳು ನಿಂತಿರಿ ನೀವು. ಇವತ್ತೆಲ್ಲರಿಗೆ ಅವ್ರಿಗೆ ಮನೆ ಕಟ್ಟಿ ಕೊಟ್ರಿ, ಅದು ಅವ್ರನ್ನ ಕಿತ್ಸತ್ತು ನಾ ಹೇಳಕತ್ತಿಲ್ಲ. ನಾನು ಹೆಂಗೆ ಕಿತ್ಸಿಲ್ಲ, ಅವ್ರನ್ನ ಮನೆ ಅಂತ ಖಾಲಿ ಮಾಡಿಸ್ರಿ. ಅವ್ರ ಮನೆ ಒಳಗೆ ಹೋಗಿ ನಾನು ಬಾಳೆ ಮಾಡ್ತೀನಿ ನೋಡ್ರಿ. ಅಂಥದ್ದು ಮಾಡ್ರಿ ನೋಡ್ರಿ ನೀವು. ಇವತ್ತೊಂದು ಹುಬ್ಬಳ್ಳಿ ಒಳಗೆ ಒಂದು ದಲಿತ ಹುಡುಗಿನ
ಅವ್ರ ಹುಡುಗಿನ ನಮ್ಮ ಹುಡುಗನ ಅವ್ರ ಹುಡುಗಿ ಮದುವೆ ಆಗ್ಯಾಳಂದ್ರೆ ಮನೆ ಹೋಗಿ ಕಡಿದ್ರಿ ಇವತ್ತು ಒಂದು ದಲಿತ ಹೆಣ್ಣು ಮಗಳ ಮನೆ ಕಟ್ಕೊಂಡಾಳ ಅದನ್ನು ಬಂದು ಕಿತ್ತಿ ಬಿಸಾಕ್ತೀರಿ ನಾಳೆ ಮತ್ತೊಂದು ಮಾಡ್ತೀರಿ ನಾವು ಅವಕಾಶ ನಿಮಗೆ ಮಾಡಿಕೊಟ್ರ ನಾವು ಮಾಡಿಕೊಡೋದಿಲ್ಲ ನನಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಬಿಡೋದಿಲ್ಲ ಅದು ನನಗೇನು ಆಕತ್ತೆ ಆಗಲಿ ಇವತ್ತು ನನ್ನ ಪರಿವಾರ ಸಲುವಾಗಿ ನಾನು ಜೀವನ ಕೊಡಕ್ಕೆ ಹುಚ್ಚಿದ್ದು ಇಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಇವತ್ತು ಯಾರು ನಮ್ಮ ದಲಿತರ ನಿಮಗೆ ಬೆಂಬಲ ಕೊಡಬೇಕು ಅನ್ನೋದು ನಿಮಗೆ ದಲಿತರ ಬಾಬಾ ಸಾಹೇಬ್ ರಗತ್ತೆ ನಿಮ್ಮ ಮೈಯ ಒಳಗೆ ಹರಿತಿತ್ತಂದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಎಣ್ಣೆ ಆಗಬಾರ್ದಂದ್ರೆ ಬಂದು ನನಗೆ ಜೋಡಿ ಬೆಂಬಲ ಕೊಡ್ರಿ ಅದಕ್ಕೆ ನಾನು ನಿರಂತರ ಹೋರಾಟ ಮಾಡ್ತೀನಿ. ತಮ್ಮದೇನು ಸರ್ ಅಧ್ಯಕ್ಷರ? ಸಂಗಪ್ಪ ಇರ್ಸೋರು ಅಂತ ಹೇಳ್ರಿ, ಸಾಮಾಜಿಕ ಹೋರಾಟಗಾರರು. ಹಾಂ ಸರ್. ದಲಿತ ಸಂಘರ್ಷ ಸಮಿತಿ ಸದಸ್ಯರು ಅಂಬೇಡ್ಕರ್. ಹಾಂ ಸರ್. ಇದು 2-3 ದಿವಸದಿಂದ ಇವರು ನಮ್ಮ ಅಕ್ಕವರು ಇಲ್ಲಿ ಹೋರಾಟಕ್ಕೆ ಕುಂತಿದ್ದಾರೆ. ಹಗಲು ರಾತ್ರಿ. ಹಾಂ ಸರ್. ಅವರು ಇದು ಎಲ್ಲ ಇದ್ರ ಜಾಗ ಇದೆಲ್ಲ ಗೌಟನ್ ಜಾಗ ಐತ್ರಿ. ಇದು ಗೌಟನ್ ಜಾಗ ಇದ್ರು ಎಲ್ಲರೂ ಹಕ್ಕಪತ್ರ ಇಲ್ಲಾರ್ದನ್ನ ಎಲ್ಲ ಜನ ಇಲ್ಲಿ ವಾಸ ಮಾಡ್ಲಾಕತ್ತಾರ. ಎಷ್ಟೋ ಜನ ಸಾರ್ವಜನಿಕರು ಹಂಗೆ ಇವರು ಒಂದು ಸೈಡ್ ಹೊಡ್ಕೊಂಡು ಇಲ್ಲಿ ಜೀವನ ಮಾಡಕತ್ತಾರ ಅಂತ. ಅವ್ರಿಗೇನೋ ತಹಶೀಲ್ದಾರು, PSI ಮತ್ತು ಗ್ರಾಮ ಪಂಚಾಯತಿ PDO ಅವರು ಮುಂದೆ ನಿಂತು ಅವ್ರು ಶೆಡ್ ಎಲ್ಲ ಕಿತ್ತೋಗೋದು ಅವೆಲ್ಲ ವಿಡಿಯೋ ಮಾಡ್ಕೊರಿ ನೋಡ್ರಿ. ಅವು ಕಿತ್ತು ಎಲ್ಲ ಹೋಗೋದು ಅವರಿಗೆ ರಾಜ್ಮೆಂಟ್ ಮಾಡಿ ಸಾರ್ವಜನಿಕವಾಗಿ ಅವಮಾನ ಮಾಡಿ ಈ ಪರಿಸ್ಥಿತಿಗೆ ತಂದಿದ್ದಾರೆ ರೀ. ದಲಿತರಿಗೆ ಇದೇ ಟೈಪ್ ಎಲ್ಲ ಕಡೆ ನಡೆದವ. ಇನ್ನೂ ಎಷ್ಟು ತನ ಸಹಿಸ್ಕೋಬೇಕು ಅವರು ಪಾಪ. ಹಿಂಗಾಗಿ ನಮ್ದು ಏನಂತ ನಮ್ಮದು ರಾಜ್ಯಾಧ್ಯಕ್ಷರು ಮಾನ್ಯ ಮಾವಳಿ ಶಂಕರ್ ಸಾಹೇಬರು ಮತ್ತು ನಮ್ಮ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು ಸಂಜು ಕಂಬಾಗಿ ಅವರು ಮತ್ತು ಸುಮನಿ ಮೇಡಮ್ ಅವರು ವಕೀಲರು ಅವರು ಬರ್ತಾ ಇದ್ದಾರೆ ಇಲ್ಲೆಲ್ಲ. ಇದು ಅವರಾತ್ರಿ ದಣಿ ಸತ್ಯಾಗ್ರಿ ಇದು ಕಂಟಿನ್ಯೂ ಆಗ್ತೈತೆ ರೀ. ಇದಂತೂ ನಿಮ್ಗೆ ಬರೋದಿಲ್ಲ. ಇದು ಯಾವ ಜಿಟೀಸ್ ಅವ್ರು ಹೆಂಗೆ ಶೆಡ್ ಹಾಕಿಬಿಡ್ಬೇಕು ಅವರು. ಇಲ್ಲಾಂದ್ರೆ ಇದಕ್ಕೆ ಕಂಟಿನ್ಯೂ ಕಾನೂನು ಪ್ರಕಾರ ಏನು ಕಾನೂನು ಹೋರಾಟ ಮಾಡ್ಬೇಕು ಅದು ಮಾಡ್ತೀವಿ ನಾವು. ಅದ್ರಾಗ ಮೇನ್ PDO, ಗ್ರಾಮ ಪಂಚಾಯತಿ, PSI ಅವರು, ತಹಶೀಲ್ದಾರ್ ಅವರು ಒಂದೇ ಒಂದು ನೋಟಿಸ್ನು ಕೊಟ್ಟಿಲ್ಲ ಅವ್ರಿಗೆ. ಈಗ ಶೆಡ್ ಹೊಡ್ಕೊಂಡು ಜೀವನ ಮಾಡ್ತಾರ ನೋಟಿಸ್ ಕೊಟ್ಟು ಕಿತ್ಸ್ಬೇಕಾಗಿತ್ತು ಅವರು. ಏಕಾಏಕಿ ಬಂದು ಅವರಿಗೆಲ್ಲ ಧಮಕಿ ಹಾಕಿ ಹೊರಗೆ ಹಾಕಿರಿಂದ ಸಾರ್ವಜನಿಕವಾಗಿ ಅವಮಾನ ಮಾಡಿ ಹಿಂಗೆಲ್ಲ ಕಿಂತಿ ಪರಿಸ್ಥಿತಿಗೆ ತಂದಾರ್ರಿ. ಅದಕ್ಕಾಗಿ ಅವ್ರು 3 ಮಂದಿ ಮೇಲೆ ಕ್ರಮ ಆಗ್ತದೆ. ತಮ್ಮ ಮನಸ್ಸು ಬಂದಂಗೆ ಡ್ಯೂಟಿ ಮಾಡ್ತಾ ಇದ್ದಾರೆ. ತಮಗೆ ಇಲ್ಲ ಬೇಕಾದವ್ರಿಗೆ ಬಿಡೋದು, ಟಾರ್ಗೆಟೆಡ್ ಮಾಡೋದು. ದಲಿತರಂದ್ರೆ ಟಾರ್ಗೆಟೆಡ್ ಮಾಡೋದು. ಪಾಪ ದಲಿತ ಹೆಣ್ಮಗಳಿಗೆ ಊರಾಗೆಲ್ಲ ಎಷ್ಟು ಅವಮಾನ ಆಗಿರ್ಬೇಕ್ರಿ ಇದೆಲ್ಲ ಆಗುತ್ತಾನ ಅವರಿಗೆ. ಹಿಂಗಾಗಿ ಮಾನ್ಯ ತಹಶೀಲ್ದಾರ್ ಅವರು ಮತ್ತು PSI ಸಾಹೇಬರು ಮತ್ತು PDO ಇವ್ರು 3 ಮಂದಿ ಮ್ಯಾಗ ಕ್ರಮ ಆಗಬೇಕು. ಶಿಸ್ತು ಕ್ರಮ ಜರುಗಿಸಬೇಕು. ಶಿಸ್ತು ಕ್ರಮ ಆಗಬೇಕು. ಅಲ್ಲಿವರೆಗೂ ಇಲ್ಲಿದಿಂದ ನಿರಂತರ ಹೋರಾಟ ಮಾಡೋರು. ನಿರಂತರವಾಗಿ ನಡೀತದೆ. ಓಕೆ. ರೀ ಉಳ್ದವ್ರದೆಲ್ಲ ತಿಪ್ಪಿಗಳು ಇನ್ನೂ ಮನ ಅಲ್ಲೇ ಅದಾವ ಬಿಡ್ರಿ. ನಮ್ಮದೆಲ್ಲ ಇದು ಮಾಡಿ ಹೋದ್ರು. ಕಿತ್ತಬೇಡ್ರಿ ಸರ್, ದಯವಿಟ್ಟು ಕಿತ್ತಬೇಡ್ರಿ, ಕೈ ಮುಗಿತೀನಿ ಸರ್. ನನಗೆ ಇರಾಕ್ ಒಂದು ಮನೆ ಕೊಡ್ರಿ ಅಂತ ಕೇಳ್ಕೊಂಡ್ಯಾರಿ. ನಾ ಕೇಳ್ಕೊಂಡ್ರು ಕೂಡ ಅವ್ರು ಕರ್ನೆ ಬರಲಿಲ್ಲ. ಕರ್ನೆ ಬರ್ಲಾರ್ದ ನಂದು ಎಲ್ಲ ಇಡೀ ಊರು ಅರ್ಧ ನಿಂತಿತ್ತು. ಅವ್ರು ನಿಂತ್ಕೇರಿ ನನ್ನ ಶೆಡ್ ಕಿತ್ತಿ ನನಗೆ ಅವಮಾನ ಮಾಡಿ ಹೋದ್ರಿ. ನಮ್ಮ ಧ್ವಜ ಕಿತ್ತಿ ಅಂದ್ರೆ ದಲಿತ ಹೆಣ್ಣು ಮಕ್ಕಳು ಒಂದು ಮನೆ ಕಟ್ಕೊಂಡ್ರೆ ನಿಮಗೆ ತಪ್ಪು ಅನಿಸ್ತೈತಿ. ಒಂದು ದಲಿತ ಹೆಣ್ಣು ಮಕ್ಕಳು ಒಂದು ಚಲೋ ಅರ್ಬಿ ಉಟ್ರೆ ನಿಮಗೆ ತಪ್ಪು ಅನಿಸ್ತೈತಿ. ಒಂದು ಮನೆ ಕಟ್ಕೊಂಡಿದ್ರೆ ತಪ್ಪು ಅನಿಸ್ತೈತಿ. ಒಂದು ಕಾರ್ ತಂದ್ರೆ ನಿಮಗೆ ತಪ್ಪು ಅನಿಸ್ತೈತಿ. ಅಂದ್ರೆ ನಾವು ಏನು ಮಾಡ್ಬೇಕು? ನಿಮ್ಮ ಕಾಲ್ ತಳಗೆ ನಾವು ಇರ್ಬೇಕಾ? ಬಾಬಾ ಸಾಹೇಬ್ರು ನಮ್ಗೆ ಸರ್ಕಾರಿ ಹಕ್ಕು ಕೊಟ್ರ ಕೇಳಾಕ. ನಾವು ಮತ್ತೊಬ್ರ ಜೋಡಿ ಮತ್ತೊಬ್ರ ಆಸ್ತಿ ನಾವು ಕಸ್ಕೊಳಕತ್ತಿಲ್ಲ. ಇವತ್ತು ಅವ್ರ ಹೊಲಮನಿ ಒಳಗೆ ನಾವು ಪಾಲ ಕೇಳಿಲ್ಲ. ಇವತ್ತು ಸರ್ಕಾರಿ ಜಾಗದಾಗ ಒಂದು ನಾವು ಮನೆ ಕಟ್ಕೊಂಡಿರ್ತೀವಿ ರೀ ಸಾಹೇಬ್ರಾತ್ ನಾವು ಕೇಳ್ಕೊಂದಿವಿ. ಮತ್ತೇನು ನಾವೇನು ಹೋಗಿ ಅವ್ರ ಆಸ್ತಿ ಕೊಡ್ರಿ, ನಮ್ಗೆ ಇವ್ರ ಆಸ್ತಿ ಕೊಡ್ರಿ, ನಮ್ಗೆ ಹೊಲಗೊಳಗೆ ಪಾಲ ಕೊಡ್ರಿ ಅಂದಿಲ್ಲ. ಅದು ಊರು ಮುಖಂಡ್ರಿ ಅವರು ಅಧ್ಯಕ್ಷರದಾರ, ಪೈಲ ಮೆಂಬರ್ ಆಗ್ಯಾರ. ಇದು ನನ್ನ ಜಾಗ, ನೀ ಖಾಲಿ ಮಾಡತ್ ನನಗೆ ಫಸ್ಟಿಗೆ ಅವ್ರು 3 ದಿನ ನನಗೆ ವಾರ್ನಿಂಗ್ ಮಾಡ್ಕೊತಾನ ಬಂದಿದ್ರಿ. ಆಯ್ತು ರೀ, ನಿಮ್ಮ ಹಕ್ಕುಪತ್ರ ಏನ್ರಿ ಇದ್ರ ತೊಗೊಂಡು ಬರ್ರಿ, ನಿಮ್ಗೆ ಯಾರು ಕೊಟ್ರ ಅವ್ರು ಕೊಟ್ರ ಕಿತ್ಕೊಂಡು ಹೋಗ್ತೀನತ್ ನಾ ಅಂದಿನಿ ರೀ. ಅಂದ್ರೂ ಕೂಡ ನಮ್ಗೆ ಎಲ್ಲಾರು ಕೂತ್ ಕೆರೆ ಇಲ್ಲಿ ಕಿತ್ತು ಹೋದಾರ. ಇದು ಸತತ ಎಷ್ಟು ದಿನ ಆಯ್ತು ಕೂತ್ರಿ? ಕೂತ್ ಇಲ್ಲಿ 4ನೇ ದಿನ ರೀ. ಇವತ್ತು 4 ದಿನ ಆದರೂ ಯಾರು ತಹಶೀಲ್ದಾರು ಮತ್ತು ಬಂದಿಲ್ರಿ. PDO ಯಾರು ಬಂದಿಲ್ಲ. ಸರ್ ಲೈಟ್ ಯಾಕೆ ಹಾಕಿ ಕೊಟ್ಟಿ ಅವ್ರಿಗೆ ಮತ್ತೆ ಹೋರಾಟ ಮಾಡಕಂತ ಹೇಳ್ತಾರೆ. ಅದು ಸಿಬ್ಬಂದಿಗಳು ಆಕಿ ಸನೇಕ್ ಹೋಗ್ಬೇಡ ಅಂತ ಹೇಳ್ಯಾರಿ. ಯಾರು ಬರ್ಲಿಕ್ಕೂ ಅವಶ್ಯಕತೆ ಇಲ್ರಿ ಸರ್. ನಾ ಕತ್ತಲ್ಯಾಗ ಕೂತಾದ್ರು ಹೋರಾಟ ಮಾಡ್ತೀನಿ. ಇವತ್ತು ಬಾಬಾ ಸಾಹೇಬ್ರು ಹೊರಗೆ ಕೂತು ಶಿಕ್ಷಣ ಕಲ್ತಾರ, ನಾ ಬೀದಿಗಿಳಿದು ಹೋರಾಟ ಮಾಡ್ತೀನಿ. ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಬಿ ಇಲ್ಲಿ ಔಷಧಿ ತಿನ್ ನೋಡ್ರಿ, ಕಸದ ಎಣ್ಣೆ ಅದನ್ನ ಕುಡಿದು ಜೀವನ ಹೊಡ್ಕೋತೀನಿ. ನಾ ಬಿಡಲ್ರಿ. ಇದನ್ನ ಏನ್ ಇಟ್ಟಿನಲ್ಲ, ಇದು ಎಷ್ಟು ದಿನ ಆಯ್ತು? 4 ದಿನ ಆಯ್ತು ಕೂತು. ಇದು ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ, ಇದನ್ನ ಕುಡಿದು ಸಾಯ್ಲಿಲ್ಲ ಅಂದ್ರೆ ನಾ ಬಾಬಾ ಸಾಹೇಬ್ರ ರಕ್ತ ಹುಟ್ಟಿಲ್ಲ, ನಿಮ್ಗೆ ಹುಟ್ಟದಂಗ ತಿಳ್ಕೊಂಬಿಡ್ರಿ. ನಾ ಲಾಸ್ಟಿಗೆ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾ ನಿಮ್ಗೆ ಹುಟ್ಟದಂಗ. ಇದು ನನಗೆ ನ್ಯಾಯ ಸಿಕ್ತು, ನಾ ಕಪ್ ಕುಂದಿರ್ತೀನಿ. ಇಲ್ಲ ಅಂದ್ರೆ ನಾನು ಜೀವನ ಹೊಡ್ಕೊಳಕ್ಕೂ ನಾ ಹಿಂದಾಗಂಗಿಲ್ಲ. ನಾ ಮತ್ತೆ ನಿಮ್ಗೆ ಹುಟ್ಟದಂಗ ಇದು ತಗೊಂಡು ಸಾಯ್ಲಿಲ್ಲ ಅಂದ್ರೆ ನಾ ನಿಮ್ಗೇನು ಇಲ್ಲಿ ದಬಗಾಣಿಕೆನೂ ಮಾಡಕತ್ತಿಲ್ಲ. ನಾ ನಿಮ್ಗೆ ಕುಡಿತೀನಿ ಅಂತ ನಾ ಇದನ್ನು ಮಾಡಕತ್ತಿಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡ್ತೀನಿ. ನನಗೆ ಯಾರ ಜೋಡಿ ಜಗಳ ಬೇಡ, ಜೂಟ್ ಬೇಡ. ನನಗೆ ಕೇಳೋರು ಬಾಬಾ ಸಾಹೇಬ್ರು ಯಾರನ್ನ ಕೇಳಂದ್ರೆ ಅವ್ರನ್ನ ಕೇಳ್ತೀನಿ. ಅವ್ರು ನಡೆದ ದಾರಿ ಒಳಗೆ ನಾನು ನಡೀತೀನಿ. ನಾ ರಸ್ತಾ ಬಿಟ್ಟು ಹೋಗೋರಿಗೆ ತಂದು ನಿಮ್ಮ ಕೈಯಾಗ ಕೊಡ್ತೀನಿ. ನಮ್ಮವರ ಇರಲಿ, ಹೊರಗಿನವ್ರ ಇರಲಿ, ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಏನಿಲ್ಲ. ಇವತ್ತು ನಮ್ಮ ದಲಿತರ ಅನ್ಯಾಯ ಮಾಡಿದ್ರೆ ಭೀ ನಿಮಗೆ ನಾ ಹಿಡಿದು ಕೊಡ್ತೀನಿ. ನನ್ನ ಮ್ಯಾಗ ಯಾರು ಇದು ಮಾಡ್ತಾರೆ, ನನಗೆ ಯಾರದಿಂದ ಜೀವಕ್ಕೆ ಅಪಾಯ ಐತೆ ಅದನ್ನು ಕೊಡ್ತೀನಿ. ಇಲ್ಲ ನಾನು ಜೀವನ ಹೊಡ್ಕೋತೀನಿ. ಆಯ್ತು ರೀ, ಇದು ನಿಮ್ಮ ಬೇಡಿಕೆ ಈಡೇರುತ್ತಾನ ಒಟ್ಟಿಗೆ ಇಲ್ಲಿ ನಿರಂತರ ಹೋರಾಟ ಮಾಡ್ತೀನಿ ರೀ ನಾನು. ಒಂದು ವೇಳೆ ಬೇಡಿಕೆ ಸಿಗಲಿಲ್ಲ ಅಂದ್ರೆ ನೀವು
ನಾವು ಆತ್ಮಹತ್ಯೆ ಮಾಡ್ತೀವಿ. ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಭಯಂಕರ ಕುಡಿಯೋದು ಗ್ಯಾರಂಟಿ ರೀ. ಓಕೆ. ಅದು ನಾ ಮಾಡ್ಕೊಲಿಲ್ಲ ಅಂದ್ರೆ ಅವ್ರಿಗೆ ಹುಟ್ಟದಂಗೆ. ಹಾಂ. ನಾ ಬಾಬಾ ಸಾಹೇಬ್ರಾಗತ್ತೆ ನಾನು ಹತ್ತೆ ಕರಿತೀನಿ ಮಾಡ್ಕೋತಾನೆ. ಸರಿ ಸರಿ.